ಆ ಗ್ರಾಮಗಳ ರೈತರು ನೆಮ್ಮದಿಯಿಂದ ಕೃಷಿ ಮಾಡಿಕೊಂಡು ಬದುಕನ್ನ ಕಟ್ಟಿಕೊಂಡಿದ್ರು. ಆದರೆ ಕಳೆದ 4 ವರ್ಷಗಳಿಂದ ಆ ಗ್ರಾಮಗಳ ಜನರಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಶುದ್ಧ ನೀರು ಕೊಡದ ಅಧಿಕಾರಿಗಳ ವಿರುದ್ಧ ಗಣರಾಜ್ಯೋತ್ಸವದ ದಿನವೇ ಕಪ್ಪು ಬಾವುಟ ಹಾರಿಸಿ ಪ್ರತಿಭಟಿಸಲು ನಿರ್ಧರಿಸಿದ್ದಾರೆ. ಕಲುಷಿತಗೊಂಡಿರೋ ಕೆರೆಯ ನೀರು ಶುದ್ಧ ಕುಡಿಯುವ ನೀರಿಗಾಗಿ ಕಪ್ಪು ಬಾವುಟ ಪ್ರದರ್ಶಿಸಿ ಗ್ರಾಮಸ್ಥರ ಪ್ರತಿಭಟನೆ. ನೀರು ಕೊಡದ ಅಧಿಕಾರಿಗಳ ವಿರುದ್ಧ ಘೋಷಣೆ. ಇದು ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ತುಮಕೂರು ಗ್ರಾಮದಲ್ಲಿನ ಗೋಳಾಟದ ಕಥೆ. ಕೈಗಾರಿಕಾ ತ್ಯಾಜ್ಯದಿಂದಾಗಿ ಕೆರೆಗಳ ನೀರು ಕಲುಷಿತ. ಶುದ್ಧ ಕುಡಿಯುವ ನೀರಿಗಾಗಿ 21 ಗ್ರಾಮಗಳ ಜನರ ಹೋರಾಟ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಕುಡಿಯುವ ನೀರಿನ ಸಮಸ್ಯೆ ಇವತ್ತು ನೆನೆಯದ್ದಲ್ಲ. ಅದರಲ್ಲೂ ಇಲ್ಲಿನ ದೊಡ್ಡ ತುಮಕೂರು ಮತ್ತು ಚಿಕ್ಕ ತುಮಕೂರು ಸೇರಿದಂತೆ 21 ಗ್ರಾಮಗಳ ರೈತರು ಶುದ್ಧ ಕುಡಿಯುವ ನೀರಿಗಾಗಿ ಹಲವು ದಿನಗಳಿಂದ ಹೋರಾಟ ನಡೆಸ್ತಾ ಇದ್ದಾರೆ. ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದ ತ್ಯಾಜ್ಯ ನೀರನ್ನ ಶುದ್ಧೀಕರಿಸದೆ ದೊಡ್ಡ ತುಮಕೂರು ಭಾಗದ ಕೆರೆಗಳಿಗೆ ಹರಿಸ್ತಾ ಇದ್ದಾರೆ. ಇದರಿಂದಾಗಿ ಕೆರೆ ನೀರು ಕಲುಷಿತವಾಗ್ತಾ ಇದೆ. ಅಲ್ಲದೆ ಅಂತರ್ಜಲಕ್ಕೂ ಕಂಟಕ ಎದುರಾಗಿದೆ. ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಲ್ಲದಂತಾಗಿದೆ. ಮನೆಗಳ ಮೇಲೆ ಕಪ್ಪು ಬಾವುಟ ಹಾರಿಸಲು ನಿರ್ಧಾರ. ಚುನಾವಣೆ ಸಂದರ್ಭದಲ್ಲಿ ಜನಾಕ್ರೋಶಕ್ಕೆ ಎಚ್ಚೆತ್ತ ಅಧಿಕಾರಿಗಳು ಕೆಲ ದಿನ ಟ್ಯಾಂಕರ್ ನೀರು ಸಪ್ಲೈ ಮಾಡ್ತಾ ಇದ್ರು. ಶುದ್ಧೀಕರಣ ಘಟಕ ತೆರೆಯುವ ಭರವಸೆ ನೀಡಿದ್ರು. ಆದ್ರೆ ಇದು ಕೇವಲ ಭರವಸೆಯಾಗಿ ಉಳಿದಿದೆ. ಹೀಗಾಗಿ ಕಪ್ಪು ಬಾವುಟ ಹಿಡಿದು ಗ್ರಾಮಸ್ಥರು ಬೀದಿಗೆ ಇಳಿದಿದ್ದಾರೆ. ಗಣರಾಜ್ಯೋತ್ಸವ ದಿನವಾದ ಇವತ್ತು ಮನೆಗಳ ಮೇಲೆ ಕಪ್ಪು ಬಾವುಟ ಪ್ರದರ್ಶಿಸಿ ಆಕ್ರೋಶ ಹೊರಹಾಕಲಿದ್ದಾರೆ. ನಾವು 2 ಹಳ್ಳಿ 17 ಹಳ್ಳಿ ನಾವು ಜನ ಓಡಾಡ್ತಾ ಇದೀವಿ ಸರ್. ನಮ್ಮ ನೀರು ಯಾಕೆ ಸರ್ ಮಾಡೋಕ್ಕಿಲ್ಲ? ಅದೇ ನಾವು ಈ ಅಧಿಕಾರಿಗಳು ಇಷ್ಟು ಜನ ನಾವು ಗಮನಕ್ಕೆ ತಗೊಂತ ಇದೀವಲ್ಲ, ಯಾಕೆ ನಮ್ಮ ನೀರನ್ನ ಇವರು ಇದು ಮಾಡೋಕ್ತಾ ಇಲ್ಲ? ಇಷ್ಟೇನು 10 ವರ್ಷ ಬೇಕಾ ಸರ್? 4 ವರ್ಷದಿಂದ ಇವ್ರು ಬೇಕಾ? 4 ವರ್ಷಗಳಿಂದ ಬೇಕಾಗಿತ್ತಾ ನೀರು ರೆಡಿ ಮಾಡೋಕ್ಕವರು? ಶೀಘ್ರ 3ನೇ ಹಂತದ ಶುದ್ಧೀಕರಣ ಘಟಕ ಸ್ಥಾಪಿಸಬೇಕು. ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಕೊಡಬೇಕು. ಇಲ್ಲವಾದಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತ ರೈತರು ಎಚ್ಚರಿಕೆ ನೀಡಿದ್ದಾರೆ. ಈ ನಮ್ಮ ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸದಿಂದ ಅವರು ಬೇಜವಾಬ್ದಾರಿ ತನಕ ನಾವು ಇವತ್ತು ಕಪ್ಪು ಬಾವುಟನ ಪ್ರದರ್ಶನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಜನವರಿ 26ನೇ ತಾರೀಕು ರಾಷ್ಟ್ರ ಬಾವುಟಕ್ಕಿಂತ ತಳಮಟ್ಟದಲ್ಲಿ ಕಪ್ಪು ಬಾವುಟ ಹಾರಿಸಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಇದರಿಂದ ಹಿಂಸರಿಯ ಮಾತಿಲ್ಲ. ಏನೇ ಆಗ್ಲಿ, ಪರಿಸರವನ್ನ ರಕ್ಷಣೆ ಮಾಡಿ ಜನರಿಗೆ ಶುದ್ಧ ಕುಡಿಯುವ ನೀರನ್ನ ಒದಗಿಸಬೇಕಾದ ಕರ್ತವ್ಯ ಅಧಿಕಾರಿಗಳದ್ದು. ಆದರೆ ಕೈಗಾರೀಕರಣದ ಕಲುಷಿತ ನೀರು 21 ಗ್ರಾಮಗಳ ಜನರ ಬದುಕಿಗೆ ಕಂಟಕ ತಂದಿದೆ. ಆದಷ್ಟು ಬೇಗ ಜಿಲ್ಲಾಡಳಿತ ಹಾಗೂ ಸರ್ಕಾರ ಇದರತ್ತ ಗಮನ ಹರಿಸಬೇಕಿದೆ. ನವೀನ್, TV9, ದೇವನಹಳ್ಳಿ.